ಸಂತರು, ಶರಣರು ಇವರು ನಮಗೆಲ್ಲರಿಗೂ ಬದುಕುವುದನ್ನು ಕಲಿಸಿದವರು. ನಾವು ಬದುಕನ್ನು ಪಡೆದು ಬಂದೇವೆ. ಈ ಬದುಕನ್ನು ಹೇಗೆ ಬದುಕಬೇಕು ಅನ್ನುವುದನ್ನು ಸಂತರಿಂದ, ಶರಣರಿಂದ ಕಲಿಬೇಕಾಗ್ತದೆ. ನಾವೆಲ್ಲರೂ ಮನುಷ್ಯರು ಬಹಳ ಕಲ್ತೀವಿ, ನಮಗೆಲ್ಲ ಗೊತ್ತೈತಿ ಅಂತ ಅಂತೀವಿ. ಆದರೆ ಈ ಸಾಮಾನ್ಯ ಪ್ರಾಣಿ ಪಕ್ಷಿಗಳಿಗೆ ಹೋಲಿಸಿದ್ರೆ ಮನುಷ್ಯ ಇನ್ನೂ ಬದುಕಾಕನೇ ಕಲ್ತಿಲ್ಲ ಅಂತ ಅನ್ನಿಸ್ತದೆ. ನೋಡ್ರಿ, ಎಷ್ಟೋ ಲಕ್ಷ ಕೋಟಿ ಪಕ್ಷಿ ಪ್ರಾಣಿಗಳದಾವ. ಅವು ಯಾವುವು ನ್ಯಾಯ ಪಂಚಾಯಿತಿ ಮಾಡಿಲ್ಲ, ಅವಕ್ಕೆ ಯಾವಕ್ಕೂ ಕೋರ್ಟ್ ಇಲ್ಲ, ಕಚೇರಿ ಇಲ್ಲ, ಮತ್ತು ಅವು ಯಾವ ಸಾಲಿ ಕಲ್ತಿಲ್ಲ. ಆದರೆ ಈ ಮನುಷ್ಯ ಎಲ್ಲ ಕಲ್ತಾನ, ಆದರೆ ಎಷ್ಟು ನ್ಯಾಯ ಪಂಚಾಯಿತಿಗಳನ್ನು ಮಾಡಿಕೊಂಡಾನ. ಒಂದು ಪಕ್ಷಿ ಪ್ರಾಣಿನೂ ಸಹಿತ ಜೈಲಿಗೆ ಹೋಗಿಲ್ಲ. ಇವು ಮನುಷ್ಯ ಜೈಲಿಗೆ ಹೋಗುವುದನ್ನೇ ತನ್ನ ದೊಡ್ಡತನ ಅಂತ ತಿಳ್ಕೊಳ್ತಾನೆ. ಇವು ಎಂಥವು ಇರಬೇಕು ನೋಡ್ರಿ. ಅವು ಯಾವ ಆರೋಗ್ಯ ಕೆಡಿಸ್ಕೊಳ್ಳೋದಿಲ್ಲ, ಸಂಬಂಧಗಳನ್ನು ಕೆಡಿಸಿಕೊಳ್ಳೋದಿಲ್ಲ. ಮನುಷ್ಯ ಇಷ್ಟೆಲ್ಲ ಓದ್ತಾನ, ಕೇಳ್ತಾನ, ಮತ್ತು ತನ್ನ ದೋಷದಿಂದ ಆತ ಬಳಲ್ತಾ ಇರ್ತಾನೆ. ಇದು ಯಾಕೆ ಹೀಗಾಗ್ತೈತಿ ಅಂದ್ರೆ ನಾವು ಇನ್ನೂ ಸರಿಯಾಗಿ ಬದುಕುವುದನ್ನು ಕಲ್ತಿಲ್ಲ ಅಂತ ಅದರ ಅರ್ಥ. ಅದಕ್ಕಾಗಿಯೇ ನಾವು ಮಹಾತ್ಮರಿಂದ ಬದುಕುವುದನ್ನು ಕಲಿಬೇಕು. ಆ ಜ್ಞಾನ ನಮಗೆಲ್ಲ ಅವರು ಕೊಡ್ತಾರೆ. ನಾವು ವ್ಯಕ್ತಿಗಳನ್ನು ನೋಡಬಾರ್ದು, ಅವರಲ್ಲಿರುವಂಥ ಜ್ಞಾನವನ್ನು ನೋಡಬೇಕು. ವ್ಯಕ್ತಿಗಳು ಬೇರೆ ಬೇರೆ ಇರಬಹುದು, ಆದರೆ ಜ್ಞಾನ ಬೇರೆ ಬೇರೆ ಇರುವುದಿಲ್ಲ. ಈಗ ಮಣ್ಣಿನ ಪಣತೆ ಇರ್ತದೆ, ಬಂಗಾರದ ಪಣತೆ ಇರಬಹುದು. ಅದರಲ್ಲಿ ಬೆಳಗುವಂಥ ದೀಪ ಏನು ಮಣ್ಣಿಂದು ಅಲ್ಲ ಮತ್ತು ಬಂಗಾರದೂ ಅಲ್ಲ. ಪಣತೆಗಳು ಹಳಿದಾಗ್ತವೆ, ಹೊಸದಿರ್ತಾವೆ. ಆದರೆ ಒಳಗಡೆ ಜ್ಯೋತಿ ಅದು ಹೊಸದೈತಿ, ಈ ಜ್ಯೋತಿ ಹಳಿದೈತಿ ಅಂತ ಹಿಂಗೇನ್ರಿ ಅದ ಏನು? 100 ವರ್ಷದ ಪಣತೆ ಅದ ಅಂತ ಹೇಳಬಹುದು. ಆದರೆ ಆ ಪಣತಿ ಒಳಗೆ ಬೆಳಗುವಂಥ ಜ್ಯೋತಿ 100 ವರ್ಷದೈತಿ, 1000 ವರ್ಷದೈತಿ ಅಂತ ಯಾರೇ ಹೇಳ್ತಾರೇನು? ಪಣತೆಗೆ ಆಯುಷ್ಯ ಅದ, ದೀಪಕ್ಕೆ ಜ್ಯೋತಿಗೆ ಆಯುಷ್ಯ ಇಲ್ಲ. ಪಣತೆ ನಾಶ ಆಗಿ ಹೋಗ್ತದೆ, ಆದರೆ ಜ್ಯೋತಿ ನಾಶ ಆಗಿ ಹೋಗುವುದಿಲ್ಲ. ಹಾಗೆ ವ್ಯಕ್ತಿಗಳಿಗೆ ಆಯುಷ್ಯ ಅದ, ಅವರಲ್ಲಿರುವಂಥ ಜ್ಞಾನಕ್ಕೆ ಆಯುಷ್ಯ ಇಲ್ಲ. ವ್ಯಕ್ತಿಗಳು ಇಂದು ಇರ್ತಾರ, ನಾಳೆ ನಾಶ ಆಗಿ ಹೋಗಬಹುದು, ಆದರೆ ಜ್ಞಾನ ನಾಶ ಆಗಿ ಹೋಗುವುದಿಲ್ಲ. ಆ ಜ್ಞಾನವನ್ನು ನಾವೆಲ್ಲ ಕಾಲಕ್ಕೆ ತಕ್ಕಂಗೆ ಪಡೆದುಕೊಳ್ಬೇಕಾಗ್ತದೆ. ನಮಗೊಂದು ದೇವರು ತಲೆ ಕೊಟ್ಟಾನ, ಆ ತಲೆಯಲ್ಲಿ ಜ್ಞಾನವನ್ನು ತುಂಬಬೇಕು. ಅದು ತಲೆ ನಮ್ಮದು ಸಾಫ್ಟ್ವೇರ್ ಇದ್ದಂಗದ. ಅದು ತಲೆಯೊಳಗೆ ಏನು ತುಂಬುತ್ತೀವಿ ಅದೇ ನಮ್ಮ ಮಾತಿನ ಮುಖಾಂತರ ಬರ್ತದೆ. ತಲೆಯಲ್ಲಿ ಏನು ತುಂಬುತ್ತೀವಿ ಅದೇ ನಮ್ಮ ಕಾರ್ಯಗಳಾಗ್ತದೆ. ತಲೆಯಲ್ಲಿ ಏನು ತುಂಬುತ್ತೀವಿ ಅದೇ ರೀತಿ ನಮ್ಮ ನಡೆ ಇರ್ತದೆ. ಯಾಕಂದರೆ ಅದು ನಮ್ಮ ಸಾಫ್ಟ್ವೇರ್ ಅದ. ಅದು ಯಾಕೆ ಮನುಷ್ಯ ಹಂಗೆ ಮಾತನಾಡ್ತಾನೆ ತಪ್ಪಾಗಿ ಅಂತಂದರೆ ತಲೆಯಲ್ಲಿ ಅಂಥ ಸಾಫ್ಟ್ವೇರ್ ಹಾಕ್ಸ್ಯಾನ. ಯಾಕೆ ಆತನ ಮಾತಿನಲ್ಲಿ ಬೈಗಳು ಬರ್ತಾವಂತಂದ್ರೆ ಸಾಫ್ಟ್ವೇರ್ ಒಳಗೆ ಖರಾಬಾಗೈತಿ, ಅದಕ್ಕೆ ಹಂಗೆ ಮಾತಾಡ್ತಾನೆ.
ಯಾಕೆ ಅವರು ಒಳ್ಳೆಯ ಹಾಡುಗಳನ್ನು ಹಾಡ್ತಾರೆ, ನಮ್ಮ ಹಾಡುಗಳು ಬರೋದಿಲ್ಲ? ಯಾಕೆ ಬರೋದಿಲ್ಲ ಅಂದ್ರೆ ನಮ್ಮದು ಸಾಫ್ಟ್ವೇರ್ ಅಂಥದ್ದು ಹಾಕ್ಸಿಲ್ಲ. ಹಾರ್ಡ್ವೇರ್ ಏನೋ ಎಲ್ಲ ಒಂದೇ ಕಾಣ್ತದೆ. ಇದು ಬರೀ ಹೊರಗಡೆ ಇರುವಂಥ ಹಾರ್ಡ್ವೇರ್. ಇದಕ್ಕೆಲ್ಲ ಪ್ರೇರಣೆ ಕೊಡೋದು ಒಳಗಡೆ ಏನದು ತಲೆ ಅದಲ್ಲ, ಆ ತಲೆಯಲ್ಲಿ ಒಳ್ಳೆಯ ವಿಚಾರಗಳನ್ನು ತುಂಬಬೇಕಾಗ್ತದೆ. ನಾವೇನಂತೀವಿ, ಒಂದು ಸಲ ನಾವು ತಿಳ್ಕೊಂಡು ಬಿಟ್ರೆ ಹಾಕಿ ಕೇಳಿಬಿಟ್ಟಿವಿ ಅಂತಂದ್ರೆ ಮುಗಿದು ಹೋಗ್ತೀವಿ, ತಿಳ್ಕೊಂಡಿವಿ ಎಲ್ಲ ಅಂತೀವಿ. ನಾವೇನು ತಿಳ್ಕೊಂಡಿವಿ? ಪಾಪ ಅಂಥ ದೊಡ್ಡ ವಿಜ್ಞಾನಿ ಆತ ನ್ಯೂಟನ್, ಅವರು ಹೇಳ್ತಾರೆ, ಅವರಿಗೆ ಎಲ್ಲರೂ ಕೊಂಡಾಡ್ತಿದ್ರಂತ, ನಿಮ್ಮಷ್ಟು ತಿಳಿದವರು ಯಾರೂ ಇಲ್ಲ ಮತ್ತು ಇನ್ನು ಮುಂದೆ ನಿಮ್ಗಿಂತ ಹೆಚ್ಚು ತಿಳಿದವರು ಯಾರೂ ಬರೋದಿಲ್ಲ, ಅಷ್ಟು ತಿಳ್ಕೊಂಡರಿ ನೀವು ಅಂತಿದ್ರಂತ. ಅವರು ಅವಾಗ ಅವ್ರ ಮಾತು ಕೇಳಿ ಅವರು ಹೇಳ್ತಿದ್ರು, ನ್ಯೂಟನ್ ಹೇಳ್ತಿದ್ರಂತ, ವಾಟ್ ಐ ನೋ ಈಸ್ ಎ ಡ್ರಾಪ್, ವಾಟ್ ಐ ಡು ನಾಟ್ ನೋ ಈಸ್ ಎನ್ ಓಷಿಯನ್. ನಾನು ಏನನ್ನು ತಿಳ್ಕೊಂಡನಿ ಅದು ಒಂದು ಹನಿ, ನಾನು ಇನ್ನೂ ಏನೇನು ತಿಳ್ಕೊಂಡಿಲ್ಲಲ್ಲ ಅದು ಇನ್ನೂ ಸಾಗರ ಇದ್ದಂಗದ. ಅದು ವಾಟ್ ವಿ ನೋ ಈಸ್ ಎ ಡ್ರಾಪ್, ವಾಟ್ ವಿ ಡು ನಾಟ್ ನೋ ಈಸ್ ಆ್ಯನ್ ಓಷಿಯನ್ ಅಂತ ನ್ಯೂಟನ್ ಅವರು ಹೇಳ್ತಿದ್ರು. ನೋಡ್ರಿ, ಅವರ ಭಾವನೆ ಹೇಗಿರಬೇಕು. ನಾವು ತಿಳ್ಕೊಂಡು ಬಿಟ್ಟಿವಿ, ಈಗ ಮುಗಿದು ಹೋಯ್ತೀನಿ, ನಮಗೇನು ಅಂಥದ್ದದ, ನನ್ನಷ್ಟು ತಿಳಿದವ್ರು ಯಾರದಾರ ಅಂತ ನಾವು ಅಂತೀವಿ. ನನ್ನಷ್ಟು ತಿಳಿದವ್ರು ಯಾರದಾರಂತ ನಮ್ಮಲ್ಲಿ ಬಂತು ಭಾವನೆ ಅಂದರೆ ನಮಗೇನೂ ತಿಳಿದೇ ಇಲ್ಲ ಅಂತ ಅದರ ಅರ್ಥ. ನಾನು ತಿಳಿದದ್ದು ಈಗ ಬಹಳ ಕಡಿಮೆ ಅದ, ಇನ್ನೂ ತಿಳಿಬೇಕಾಗೈತಿ ಅನ್ನುವಂಥ ಭಾವ ಇತ್ತಂದ್ರೆ ಆ ಮನುಷ್ಯ ಇನ್ನೂ ಕಲಿತಾನೆ. ನಾವು ನೋಡ್ತಿದ್ದೀವಲ್ಲ ಅಪ್ಪುಗಳಿಗೆ, ಅಪ್ಪುಗಳು ನೋಡ್ರಿ, ಅವರು ಅಷ್ಟು ದೊಡ್ಡ ವ್ಯಕ್ತಿಗಳಿದ್ದರು. ಅವರಿಗೆ ಬಹುಶಃ ಗೊತ್ತಿಲ್ಲದೇ ಇರುವುದು ಏನೂ ಇಲ್ಲ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಅವರ ಮಾತುಗಳನ್ನು ಲಕ್ಷಾಂತರ ಜನ ಕಿವಿ ಕೊಟ್ಟು ಕೇಳ್ತಿದ್ರು, ಈಗಲೂ ಕೇಳ್ತಾರೆ, ಅವಾಗೂ ಕೇಳ್ತಿದ್ರು. ಅವರು ಅಷ್ಟು ಎಲ್ಲ ತಿಳ್ಕೊಂಡಿದ್ರು. ಅವರು ಪ್ರಸಾದಕ್ಕದು ಕುಳಿತಾಗ ಅವರು ಗುರುಗಳು ಮಲ್ಲಿಕಾರ್ಜುನ ಅಪ್ಪುಗಳ ಬಗ್ಗೆ ಹೇಳ್ತಿದ್ರಲ್ಲ, ಅವ್ರು ಏನಂತಿದ್ರಂದ್ರೆ, ಮಲ್ಲಿಕಾರ್ಜುನ ಅಪ್ಪುಗಳದ್ದು ಎಂದು ಹೆಸರು ಕರೆತಿದ್ದಿಲ್ಲ ಅವರು. ಅವ್ರು ಹೇಳುವವರು, ನಮ್ಮ ಗುರುಗಳಿದ್ರಲ್ಲ ಅವ್ರು ಹಿಂಗಿರ್ತಿದ್ರು ಅಂತ ಹೇಳ್ತಿದ್ರು. ಅವ್ರಿಗೆ ಏನಂತಿದ್ರು ಅಂದರೆ ಗುರುಗಳು ಅಂತಿದ್ರು. ಈಗ ಇವರೇ ಎಲ್ಲರಿಗೂ ಗುರುಗಳಾಗಿದ್ದರು. ಆದರೂ ಸಹಿತ ನಮ್ಮ ಗುರುಗಳಿದ್ರಲ್ಲ, ಅಪ್ಪುಗಳಿದ್ರಲ್ಲ, ಅವ್ರು ಇದನ್ನು ಊಟ ಮಾಡ್ತಿದ್ರು, ಹಿಂಗೆ ಹೇಳ್ತಿದ್ರು ಅಂತ ಅಂತಿದ್ರು. ನೋಡ್ರಿ ಅವ್ರದ್ದು ಹೇಗಿರಬೇಕು. ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋದರೂ, ಅಷ್ಟೆಲ್ಲ ಜ್ಞಾನವನ್ನು ಪಡೆದುಕೊಂಡರೂ ಸಹಿತ ಇನ್ನೂ ಶಿಷ್ಯನ ಭಾವ ಅವರ ಮನಸ್ಸಿನೊಳಗಿತ್ತು. ನಾವು ಒಮ್ಮಿಂದೊಮ್ಮೆ ಗುರು ಆಗಬೇಕಂತ ಬಯಸ್ತೀವಿ. ಯಾರು ನಿಜವಾಗಿ ಮೊದಲು ಖರೆ ಶಿಷ್ಯರಾಗ್ತಾರೆ ಅವರು ಗುರು ಆಗೋ ಯೋಗ್ಯತೆ ಇರ್ತದೆ. ನಾವು ಗುರು ಅಂತ ನಾವೇ ಕರ್ಕೊಳ್ಳೋದು, ಆದರೆ ಆ ಗುರು ಆಗೋದು ಬಹಳ ಕಷ್ಟದ ಕೆಲಸ. ಒಂದು ಸ್ವಲ್ಪ ತಿಳ್ಕೊಂಡು ಮಾತ್ರಕ್ಕೆ ಆಗೋದಿಲ್ಲ. ಅದು ಇಡೀ ಜೀವನದ ತುಂಬ ಕಲಿನೇಬೇಕಾಗ್ತದೆ. ನೀವೆಲ್ಲರೂ ಅಂತಿರ್ತೀರಿ, ಭಾಳ ಇವರು ತಿಳ್ಕೊಂಡಾರ ಅಂತ, ಭಾರಿ ತಿಳ್ಕೊಂಡಾರ. ನಾವು ಯಾರು ತಿಳ್ಕೊಂಡವರು? ಅದಕ್ಕೆ ನಾವು ಇಲ್ಲಿ ಎಲ್ಲ ಕಾರ್ಯಕರ್ತರಿಗೆ ಹೇಳಿಬಿಟ್ಟಿವಿ, ನಾವು ಎಲ್ಲಿ ಅಪ್ಪುಗಳ ಜೋಡಿ ನನ್ನ ಫೋಟೋ ಹಾಕ್ಸೋದಿಲ್ಲ.
ಎಲ್ಲಿ ಕಾರ್ಯಕ್ರಮ ಮಾಡಿದ್ರು ಅಪ್ಪಗಳ ಜೋಡಿ ನನ್ನ ಫೋಟೋ ಹಾಕಬೇಡ್ರಿ ಅಂತ ಹೇಳಿರ್ತೀನಿ ಅವರಿಗೆ. ಇಲ್ಲ ಇವ್ರು ನಿಮ್ಮದು ಒಂದು ಸ್ವಲ್ಪ ಹಾಕಬೇಕು ಅಂತ ಹೇಳಿದರು. ಅದಕ್ಕೆ ಕೊನೆಗೆ ಒಂದು ಆಪ್ಷನ್ ಕೊಟ್ಟಿವಿ ಅವರಿಗೆ, ಹಾಕೋದಾದ್ರೆ ನಿಮ್ಮ ಜೋಡಿ ನಂದು ಹಾಕ್ಕೊಂಡು ಬಿಡ್ರಿ, ಆದ್ರೆ ಅವ್ರ ಜೋಡಿ ಹಾಕಕ್ಕೆ ಹೋಗಬೇಡ್ರಿ ಅಂತ. ಅವ್ರದ್ದು ಹಾಕೋದಾದ್ರೆ ಅವ್ರದ್ದು ಒಬ್ರದೇ ಹಾಕ್ರಿ, ಅವ್ರ ಗುರುಗಳ್ದು ಅಷ್ಟೇ ಹಾಕ್ರಿ. ನಂದು ಹಾಕ್ಕೊಳ್ದಾಯ್ತಂದ್ರೆ ನಿಮ್ಮ ಜೋಡಿ ಹಾಕ್ಕೊಂಡು ಬಿಡ್ರಿ, ಯಾರು ತಕರಾರು ಮಾಡೋದಿಲ್ಲ. ನಿಮ್ಮನ್ನು ನೋಡ್ಬೇಕಲ್ರಿ, ಇವರೇ ಬರ್ತಾರಂತ ಗೊತ್ತಾಗಬೇಕಲ್ಲ ಅಂತಿದ್ರಿ ಅವರು. ನಾ ಬಂದ ಬಳಕ ಗೊತ್ತೇ ಆಗ್ತದಲ್ಲ, ದಿನಾಲೂ ನೋಡತ್ತಾರ. ಅವ್ರದ್ದು ಅಷ್ಟು ದೊಡ್ಡ ವ್ಯಕ್ತಿತ್ವ. ನಾವು ಶಿಷ್ಯನ ಭಾವ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರಬೇಕು. ಇನ್ನೂ ನಾವು ಕಲಿಬೇಕು ಅನ್ನೋದನ್ನು ಇಟ್ಟುಕೊಂಡಿರಬೇಕು. ಅದು ಹೇಳ್ತಾರಲ್ಲ, ಫೋಟೋ ಹಾಕಕ್ಕೆ ಒಂದು ಕಾಲು ಬರ್ತದೆ. ಅದು ಓಟ್ ಹಾಕಕ್ಕೆ ಅರ್ಹತೆ ಬೇಕಲ್ಲ. ಓಟ್ ಹಾಕಕ್ಕೆ 18 ವರ್ಷ ಆಗಿರ್ಬೇಕಂತ ಹೇಳ್ತಾರೆ. ಹಂಗೆ ಫೋಟೋ ಹಾಕಕ್ಕೂ ಅರ್ಹತೆ ಬೇಕಾಗ್ತದೆ. ಅದು ಬರ್ತದೆ. ಅದು ಅಪ್ಪಗಳದ್ದು ಎಷ್ಟು ಅವ್ರದ್ದು ದೊಡ್ಡ ಭಾವ. ಸಣ್ಣ ಒಬ್ಬ ಮನುಷ್ಯ ಬಂದಂದ್ರೂ ಅವನಿಂದ ಏನರ ಕಲೀಲಿಕ್ಕೆ ಸಿಗ್ತತಿ ಏನು ಅಂತ ನೋಡ್ತಿದ್ದರು. ಒಬ್ಬ ಒಕ್ಕಲಿಗ ಬಂದ, ಒಬ್ಬ ಕಷ್ಟಪಟ್ಟು ದುಡಿಯುವಂಥ ಕಾರ್ಮಿಕ ಬಂದ, ಕೂಲಿಕಾರ ಬಂದ ಅಂದ್ರೂ ಅವನಿಂದ ಏನು ನಾವು ಕಲಿಬಹುದು ಅನ್ನೋದನ್ನು ಆಲೋಚನೆ ಮಾಡ್ತಿದ್ರು. ಹೀಗೆ ನಮ್ಮ ಸಂತರು ಶರಣರು ಎಲ್ಲ ಕಲಿತು ಬದುಕುವುದನ್ನು ಅವರು ನಮಗೆ ಕಲಿಸ್ತಾರೆ. ಮನುಷ್ಯ ಏನು ತಿಳ್ಕೋಬೇಕು ಅಂದ್ರೆ, ಇದೇನು ನಾವು ನೋಡುವಂಥ ಜಗತ್ತದ, ಇದು ಜಗತ್ತು ಸಾಮಾನ್ಯ ಅಲ್ಲ. ಇದು ಒಂದು ದೇವನ ಒಂದು ಪ್ರತಿರೂಪ. ಇದನ್ನೆಲ್ಲ ದೇವರೇ ಸೃಷ್ಟಿ ಮಾಡಿದ್ದು. ಇದು ಮೊದಲು ನಮ್ಮ ತಲೆ ಒಳಗಿರಬೇಕು. ಇದು ಯಾರೋ ಮಾಡಿದ್ದು, ಇದರಲ್ಲಿ ಏನೂ ಉಪಯೋಗ ಇರಲಾರ್ದೈತಿ ಅಂತ ಹೀಗೆ ತಿಳ್ಕೊಳ್ಳೋದಲ್ಲ. ಇದು ದೇವನ ಒಂದು ದಿವ್ಯ ರೂಪ. ಅಲ್ಲಮ ಪ್ರಭುದೇವರು ಒಂದು ಮಾತನ್ನು ಹೇಳ್ತಾರೆ. ಅದು ಕಲ್ಯಾಣದಲ್ಲಿ ಒಂದು ಪ್ರಸಂಗ ನಡೀತದೆ. ಆ ಸಂದರ್ಭದಲ್ಲಿ ಆ ಮಾತನ್ನು ಹೇಳ್ತಾರೆ. ಒಂದು ಸಲ ಅಲ್ಲಮ ಪ್ರಭುದೇವರು ಮತ್ತು ಸಿದ್ದರಾಮೇಶ್ವರರು ಕಲ್ಯಾಣಕ್ಕೆ ಬರ್ತಾರೆ. ಬಸವಣ್ಣವರ ಮಹಾಮನೆಗೆ ಬಂದರು. ಆ ಸಮಯಕ್ಕೆ ಬಸವಣ್ಣವರು ಒಳಗಡೆ ಪೂಜೆ ಮಾಡ್ಕೋತಿದ್ದರು. ಹಡಪದ ಅಪ್ಪಣ್ಣವರು ನೋಡಿದ್ರು ಇವರಿಗೆ. ಅವರು ಒಳಗಡೆ ಹೋಗಿ ಬಸವಣ್ಣವರಿಗೆ ಹೇಳ್ತಾರೆ, ಇಬ್ಬರು ಸಾಕ್ಷಾತ್ ಶಿವ ಸ್ವರೂಪಿಗಳು ಜಂಗಮರು ಬಂದಾರ, ನಮ್ಮ ಮಹಾಮನೆ ಮುಂದದಾರ ಅಂತ ಹೇಳಿದರು. ಬಸವಣ್ಣವರು ಆ ಲಿಂಗ ಯೋಗದಲ್ಲಿ ಆನಂದಿತರಾಗಿದ್ದರು. ಅವರು ಅಪ್ಪಣ್ಣವರಿಗೆ ಹೇಳ್ತಾರೆ, ಕರ್ಕೊಂಡು ಬರ್ರಿ ಒಳಗಡೆ ಅವರಿಗೆ ಅಂತ. ಇವರು ಅಪ್ಪಣ್ಣ ಅವರು ಕರೀಲಿಕ್ಕೆ ಹೋಗ್ತಾರೆ. ಆದರೆ ಅವರು ಬರುವುದಿಲ್ಲ ಅಷ್ಟು ಸುಲಭವಾಗಿ. ಅಲ್ಲಮ್ಮ ಪ್ರಭುದೇವರು ಹೇಳ್ತಾರೆ, ಯಾರೇ ಕೊಟ್ರಂದ್ರೆ ಅವ್ರನ್ನ ಕೊಂಡಾಡುವುದು, ಯಾರು ಕೊಡುವುದಿಲ್ಲ ಅವ್ರನ್ನ ಬೈದು ಮತ್ತು ತಮ್ಮ ವ್ಯಸನಕ್ಕಾಗಿ ತಮ್ಮ ಅಶನಕ್ಕಾಗಿ ತಿರುಗಾಡುವಂಥ ಜಂಗಮರು ನಾವಲ್ಲ ಅಂತಾರೆ ಅವರು. ಅದು ಸಾಮಾನ್ಯರ ಕೆಲಸ. ಯಾರ್ಯಾರೇ ಒಂದಿಷ್ಟು ಕೊಟ್ರಂದ್ರೆ ಅವ್ರನ್ನ ಕೊಂಡಾಡುವುದು, ಯಾರ್ಯಾರೇ ಕೊಡದಿದ್ರೆ ಅವ್ರನ್ನ ನಿಂದಿಸುವುದು, ಬೈಯುವುದು ತಮ್ಮ ವ್ಯಸನಕ್ಕಾಗಿ ತಮ್ಮ ಅಶನಕ್ಕಾಗಿ ಇರುವಂಥ ಜಂಗಮರು ನಾವಲ್ಲ ಅಂತಾರವರು. ಇವರು ಮತ್ತೆ ಅಪ್ಪಣ್ಣವರು ಒಳಗಡೆ ಹೋಗ್ತಾರೆ. ಅಷ್ಟೊತ್ತಿಗೆ ಹೀಗ ನಡೀತಾದ ಅಂತ ಹೇಳಿ ಚನ್ನ ಬಸವಣ್ಣವರಿಗೆ ಗೊತ್ತಾಗ್ತದೆ. ಅವರು ಬಂದು ಬಸವಣ್ಣವರಿಗೆ ಹೇಳ್ತಾರೆ, ನೀವು
ಅಂಗದ ಮೇಲೆ ಲಿಂಗ ಇರುವವರೆಲ್ಲ ಸಂಗಮನಾಥ ಅಂತ ಹೇಳ್ತಿದ್ರಿ. ಲಿಂಗ ಅಂಗದ ಮೇಲೆ ಯಾರು ಲಿಂಗ ಕಟ್ಕೊಂಡಿರ್ತಾರ ಅವರೆಲ್ಲ ಸಂಗಮನಾಥ ಅಂತ ಹೇಳುವಂಥ ಮನಸ್ಥಿತಿ ಇರೋರು ನೀವು. ಇವತ್ತು ನಿಮ್ಮ ಮನೆಗೆ ಸಂಗಮನಾಥನೇ ಬಂದ್ರೆ ಯಾಕೆ ಈ ಭಾವ ಬಂತು ನಿಮ್ಮಲ್ಲಿ ಅಂತ. ನಿಮ್ಮ ಕಣ್ಣು ಅರಿಯದಿದ್ದರೂ ಕರುಳು ಅರಿಯದೆ, ನಿಮ್ಮ ಕಣ್ಣಿಗೆ ಅದು ಕಾಣದಿದ್ದರೂ ನಿಮ್ಮ ಎದೆಗರೆ ಗೊತ್ತಾಗಲಿಲ್ಲ ಏನು ಇವತ್ತ. ಭಾಳ ದೋಷ ಆಗ್ತದ, ನೀವು ಅವ್ರನ್ನ ಹೋಗಿ ಕರ್ಕೊಂಡು ಬರಬೇಕು ಅಂತಾರೆ. ಆವಾಗ ಬಸವಣ್ಣವ್ರಿಗೆ ಸ್ವಲ್ಪ ಅದು ಜಾಗೃತಿ ಉಂಟಾಗ್ತದೆ. ಅವರು ಇವ್ರನ್ನ ಕರೀಲಿಕ್ಕೆ ಬರ್ತಾರೆ. ನಂದು ತಪ್ಪಾಯಿತು, ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣೆಗೆ ಲೆಕ್ಕವಿಲ್ಲ ಅಂತ ಹೇಳ್ತಾರೆ ಬಸವಣ್ಣವರು. ಆ ಬಳಿಕ ನೀವು ಏನು ಹೇಳ್ತೀರಿ ಹೇಳ್ರಿ. ತನುವ ಬೇಡಿದಡೀವೆ, ಮನವ ಬೇಡಿದಡೀವೆ, ಧನವ ಬೇಡಿದಡೀವೆ. ನೀವೇನು ಹೇಳ್ತೀರಿ ಕೊಡ್ತೀನಿ, ನೀವೇನು ಹೇಳ್ತೀರಿ ಅದನ್ನು ಮಾಡ್ತೀನಿ ಅಂತಾರೆ. ಅವಾಗ ಅಲ್ಲಮ್ಮ ಪ್ರಭುದೇವ್ರು ಅಂತಾರೆ, ಏನು ಹೇಳ್ತೀನಿ ಅದನ್ನು ಕೊಡ್ತೀನಿ ಮಾಡ್ತೀನಿ ಅಂತೀಯಲ್ಲ, ಕೊಡಾಕ ನಿಂದೇನದ, ಕೊಡಾಕ ನಿಂದೇನದ. ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮಳೆ, ಬಾನಸದ ಮನೆ, ಚತುರ್ದಶ ಭುವನಗಳೆಲ್ಲ ಲಿಂಗದೊಡವೆ, ಮೇರುಗಿರಿಗಳೆಲ್ಲ ಪ್ರಮಥರೊಡವೆ, ರಜತಗಿರಿಗಳೆಲ್ಲ ಪುರಾತನರ ಒಡವೆ. ಪೃಥ್ವಿ ಎಂಬುದು ಕರ್ತಾರನ ಕಮ್ಮಟ, ಅಚ್ಚಿನ ಮಳೆ, ಇದೆಲ್ಲ ತನು ಮನ ಧನಗಳೆಲ್ಲ ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು. ನೀನೇನು ಕೊಟ್ಟು ಭಕ್ತನಾದೆ ಹೇಳ ಬಸವಣ್ಣ ಅಂತ ಹೇಳಿದರು. ನೀನು ಹಣ ಕೊಡ್ತೀನಿ ಅಂತೀಯ, ಹಣ ಯಾರ್ದು? ನೀನು ತನು ಕೊಡ್ತೀನಂತಿ, ಶರೀರವನ್ನು ಕೊಡ್ತೀನಂತಿ, ಸೇವೆಗೆ ತನು ಶರೀರ ಯಾರದು? ಅದು ನೀನು ಮನಸ್ಸನ್ನು ಕೊಡ್ತೀನಂತಿ, ಆ ಮನಸ್ಸು ಯಾರದು? ಎಲ್ಲ ಇದು ನಮ್ಮ ಗುಹೇಶ್ವರ ಲಿಂಗದ ಇದು, ಅವನು ಸ್ವತ್ತಿದು. ನೀನು ಕೊಟ್ಟು ಭಕ್ತನಾದೆ ಅಂತ ಹೇಳ್ತೀಯಲ್ಲ, ಏನು ಕೊಟ್ಟು ಭಕ್ತನಾದೆ? ನಿಂದು ಏನರ ಇದ್ರೆ ಕೊಡಬೇಕಲ್ಲ. ಏನು ಕೊಟ್ಟು ಭಕ್ತನಾದೆ? ನೋಡ್ರಿ, ಅವರು ಎಚ್ಚರಿಸಿದರು. ಆ ಒಂದು ಕ್ಷಣದಾಗ ಮಾತ್ರ ಬಸವಣ್ಣವ್ರಿಗೆ ಅದೇನೋ ಒಂದಿಷ್ಟು ಬಂದಂಗಾಗಿತ್ತು. ಅವರು ಮೊದಲಂತೂ ಎಲ್ಲರಲ್ಲೂ ಸಂಗಮನಾಥನನ್ನೇ ಕಾಣುವಂಥವ್ರು. ಮನೆಗೆ ಕಳ್ಳು ಬಂದರೂ ಸಹಿತ ಕಳ್ಳನಲ್ಲಿ ಸಂಗಮನಾಥನನ್ನು ಕಂಡವರು ಅವರು. ಕಳ್ಳರು ಬಂದ ಆಕಳುಗಳನ್ನು ತೆಗೆದುಕೊಂಡು ಹೋದರು. ಅವಾಗ ಇವರಿಗೆ ಹೇಳಿದರು, ಆಕಳುಗಳನ್ನು ಓದಾರ ಕಳ್ಳರಂತ. ಬಸವಣ್ಣವ್ರು ಹೇಳಿದರು, ಅವರಿಗೆ ಕಳ್ಳರು ಅನ್ಬೇಡ್ರಪ್ಪ, ಆಕಳ ಕಳ್ಳರೆಂದು ಕರಿಬೇಡ್ರಿ ಅವರಿಗೆ. ಇಲ್ಲಿ ಉಂಬರು ಸಂಘ, ಅಲ್ಲಿ ಉಂಬರು ಸಂಘ. ಇಲ್ಲಿ ಉಂಡ್ರು ಅಷ್ಟೇ ಅದ, ಅಲ್ಲಿರುವುದು ಸಂಗಮನಾಥನೇ ಅದಾನ. ಅವ್ರ ಕಳ್ಳರು ಆಕಳುಗಳನ್ನು ಅಷ್ಟೇ ಓದಾರ, ಕರುಗಳನ್ನು ಇಲ್ಲೇ ಬಿಟ್ಟಾರ. ಈ ಕರುಗಳನ್ನಟ್ಟು ಕರ್ಕೊಂಡು ಆ ಆಕಳಗತ್ತೇಕ ಹಚ್ಚಿ ಬರ್ರಿ ಅಂತ ಹೇಳಿದವರು ಅವರು. ಅವ್ರದ್ದು ಆ ಭಾವ ಇತ್ತು. ರಾತ್ರಿ ಕಳ್ಳ ಬಂದು ನೀಲಾಂಬಿಕೆಯವರ ಆಭರಣಗಳನ್ನೆಲ್ಲ ತೆಗೆದುಕೊಳ್ಳಿಕ್ಕೆ ಕೈ ಹಾಕ್ತಾನೆ. ನೀಲಾಂಬಿಕೆಯವರ ಕಳ್ಳ ಅಂತ ಕೈ ಹಿಡಿತಾರೆ. ಇವರು ಅವನ ಕೈ ಬಿಡು, ಅವನ ಕೈ ನೋವಾಗಿತ್ತು. ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದಡೆ, ಕೂಡಲ ಸಂಗಮನಲ್ಲದೆ ಬೇರೆ ಇಲ್ಲ. ಕೈ ಬಿಡ ಒಂದು ಅನ್ನುವಂಥ ಭಾವಿತ್ತವ್ರದ್ದು. ಆದರೆ ಈ ಕ್ಷಣ ನಾನು ಕೊಡುವವ, ನಾನು ಏನರೇ ಮಾಡುವವ ಅನ್ನುವಂಥ ಭಾವ ಬಂದಿತ್ತಲ್ಲ,
ಅದನ್ನು ಅಲ್ಲಮ ಪ್ರಭುದೇವರು ಸ್ವಲ್ಪ ತೆಗೆದು ಹಾಕ್ತಾರೆ. ನೋಡ್ರಿ ಅವ್ರದ್ದು ಇದು ಎಲ್ಲ ಯಾರ್ದು? ಇದು ಎಲ್ಲ ದೇವಂದಿದು. ಏನು ಇಲ್ಲಿ ಸೂರ್ಯನನ್ನು ನಾವು ತಂದಿಟ್ಟಿವೆ, ಗಾಳಿಯನ್ನು ಬೀಸುವಂಗೆ ನಾವು ಮಾಡೇವೆ, ಭೂಮಿಯನ್ನು ಬೆಳೆಯುವಂಗೆ ಮಾಡಿದವರು ಯಾರು? ಸಮುದ್ರದಿಂದ ಸಾವಿರಾರು ಕಿಲೋಮೀಟ್ರ್ ದೂರದಿಂದ ನೀರನ್ನು ತಂದು ಇಲ್ಲಿ ಸುರಿಸುವವರು ಯಾರು? ಕೋಟಿ ಕೋಟಿ ಜೀವರಾಶಿಗಳಿಗೆ ಅನ್ನವನ್ನು ಹಾಕಿ ಸಲುವವರು ಯಾರು? ಅದನ್ನೇ ಕನಕದಾಸರು ಹೇಳಿದರು, ತಲ್ಲನಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯ ಬೇಡ. ಬೆಟ್ಟದ ಮೇಲೆ ಹುಟ್ಟಿಸಿರುವ ವೃಕ್ಷಕ್ಕೆ ಕಟ್ಟೆಯ ಕಟ್ಟಿ ನೀರೆರೆದವರಾರು? ಏನಲ್ಲಿ ಅಷ್ಟು ದೊಡ್ಡ ದೊಡ್ಡ ಅರಣ್ಯಗಳದಾವ, ಆ ಅರಣ್ಯದಾಗಿರುವಂಥ ವೃಕ್ಷಗಳಿಗೆ ಗಿಡಗಳಿಗೆಲ್ಲ ಏನು ನೀರು ನಾವೇ ಹಾಕ್ತೀವಿ ಏನು? ಎಷ್ಟು ಅಸಂಖ್ಯ ಜೀವರಾಶಿಗಳದಾವ, ಅವುಗಳಿಗೆಲ್ಲ ಅನ್ನ ಯಾರು ಹಾಕ್ತಾ ಇದಾರ? ನಾವು ಯಾರಿಗರೆ ಒಂದು ತುತ್ತು ಅನ್ನ ಕೊಟ್ಟಿವಿ ಅಂತಂದರೆ, ಸ್ವಲ್ಪ ಕೊಟ್ಟಿವಿ ಅಂತಂದ್ರೆ ದೊಡ್ಡ ದಾನಿಗಳಂತ ಹೆಸರು ಕೊಟ್ಟಿವಿ. ನಮಗೆ ಯಾರ್ಯಾರು ಕೊಟ್ಟಾರ? ನಮ್ಮ ಹೊಟ್ಟಿನ ಯಾರೋ ಒಬ್ಬರು ತುಂಬ್ಸಾಕತ್ಯಾರ, ಅದರೊಳಗೆ ಒಂದು ಸ್ವಲ್ಪ ನಾವು ಕೊಟ್ಟಾಗ ನಾವು ದೊಡ್ಡ ದಾನಿಗಳಂತ ನಾವು ಹಾಕ್ಕೊಂಡಿವಿ. ನೋಡ್ರಿ ಇದು ಹೇಗಿರಬೇಕು. ಇದನ್ನು ಒಂದು ಕಲ್ತಾನ ನೋಡ್ರಿ ಮನುಷ್ಯ. ತಾನು ಮಾಡಲಾರದ್ದನ್ನು ನಾನೇ ಮಾಡ್ತೀನಿ ಅಂತ ಹೇಳುವುದೊಂದು ಕಲ್ತಾನ. ಆದ್ದರಿಂದ ಮೊದಲನೇ ಕೆಲಸ ಏನು ಅಂತಂದರೆ, ಇದೆಲ್ಲ ದೇವನ ಜಗತ್ತ. ಈ ಜಗತ್ತದಲ್ಲಿ ನಾವೆಲ್ಲರೂ ಬಂದೀವಿ, ಆತನ ಆಣತಿಯಂತೆ ದೇವನ ಆಜ್ಞೆಯಂತೆ ನಾವೆಲ್ಲ ಇಲ್ಲಿ ಜೀವಿಸ್ತಾ ಇದ್ದೇವೆ ಅಂತ ನಾವು ಇರಬೇಕು. ಅವಾಗ ಮನುಷ್ಯನಿಗೆ ಸ್ವಲ್ಪ ಸಮಾಧಾನ ಇರ್ತದೆ. ಯಾರ್ಯಾರೇ ಕಳ್ಳರು ಬಂದು ಒಯ್ಯಾಕೆ ಹತ್ತಿರಂದ್ರೆ ಒಯ್ಲಿ ಅಂತ ಹೇಳೋದು ಬೇಡ, ನಮಗೆ ಅಷ್ಟು ದೊಡ್ಡದು ಬರೋದಿಲ್ಲ. ಆದರೆ ನಾವು ದುಡುದು ಕಷ್ಟಪಟ್ಟು ಗಳಿಸೋಣ, ಲಾಭ ಆಗಲಿ ಅಂತ ಪ್ರಯತ್ನ ಮಾಡೋಣ. ಆ ಪ್ರಯತ್ನದಲ್ಲಿ ಸ್ವಲ್ಪ ಕಡಿಮೆ ಆಯಿತು ಹೆಚ್ಚಾಯಿತು ಅಂದರೆ ತಲೆಗೆ ಹಾಕ್ಕೊಳ್ಳೋದು ಬೇಡ. ನಾವು ಎಷ್ಟೇ ಉಳಿಸ್ಬೇಕಂತ ಪ್ರಯತ್ನ ಮಾಡಿದರೂ ಅದು ಉಳಿಲಿಲ್ಲ ಅಂತಂದರೆ ಆಯ್ತಪ್ಪ ಇದು ಶಿವನ ಪ್ರಸಾದ ಅಂತ ಬಿಡೋಣ, ಪ್ರಯತ್ನ ಮಾಡಿ. ಯಾಕೆಂದರೆ ಇದು ದೇವಂದು. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋ ಚಕ್ಷು ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ ಅಂತ ದೇವನನ್ನು ಕೊಂಡಾಡಿದರು. ಆ ದೇವನ ಶಕ್ತಿಯಿಂದ ಇದೆಲ್ಲ ಜಗತ್ತು ನಡೆದಿರುವುದು. ನಮಗೆ ಯಾಕೆ ಕಾಣುವುದಿಲ್ಲ ಅಂತಂದರೆ, ಕಾಣುವ ಆ ಭಾವ ಇರುವುದಿಲ್ಲ. ಕಾಣುವಂಥ ಭಾವ ಇತ್ತಂದರೆ ಎಲ್ಲಿ ಬೇಕಾದಲ್ಲಿ ಕಾಣ್ತದೆ. ನೋಡ್ರಿ, ಅವರು ಗೊಲ್ಲಾಳೇಶ್ವರರು ಎದುರಾಗ ದೇವರನ್ನು ಕಂಡ್ರು, ಕುರಿ ಹಿಕ್ಕಿಯಲ್ಲಿ ದೇವರನ್ನು ಕಂಡ್ರು. ಅವ್ರಿಗೆ ಗೊತ್ತಿರಲಿಲ್ಲ ಏನದು. ಅವರು ಕುರಿ ಕಾಯ್ಕೋಂತ ನಿಂತಿದ್ದರು. ಇವರು ಕೆಲವರು ಶ್ರೀಶೈಲಕ್ಕೆ ಹೊಂಟಿದ್ರು. ಅವರು ಹೇಳಿದರು, ನೀವು ಶ್ರೀಶೈಲಕ್ಕೆ ಹೊಂಟರಿ, ನನಗೆ ಬರೋದಾಗೋದಿಲ್ಲ, ಆದರೆ ನೀವು ಹೋಗಿ ಬರುವಾಗ ಒಂದು ಲಿಂಗ ತೊಗೊಂಡು ಬರ್ರಿ ಅಂತಂದರು. ಅವನ ಹತ್ತಿರ ಸ್ವಲ್ಪ ರೊಕ್ಕ ಇತ್ತು, ರೊಕ್ಕನೂ ಕೊಟ್ಟ. ಅವರು ರೊಕ್ಕ ತೊಗೊಂಡು ಹೋದರು. ಎಲ್ಲ ಶ್ರೀಶೈಲದಾಗ ತಿರುಗಾಡಿದ್ರು, ಮಲ್ಲಿಕಾರ್ಜುನನ ದರ್ಶನ ಮಾಡಿಕೊಂಡ್ರು, ಬಂದರು. ಇವನು ಬರೋ ದಾರಿ ಒಳಗನೆ ಇದ್ದ ಗೊಲ್ಲಾಳೇಶ್ವರ. ಇವನು ನೋಡಿದಾಗ ಅವಾಗ ಅವ್ರಿಗೆ ಗೊತ್ತಾಯಿತು ನಾವು ಲಿಂಗ ತರೋದು ಮರೆತು ಬಂದೀವಿ ಅಂತ. ಆದರೆ ಹುಷಾರಿದ್ದರು ಅವರು. ಲಿಂಗ ತರೋದು ಮರೆತು ಬಂದಿದ್ದರು. ಅಲ್ಲಿದ ಒಂದು ಕುರಿ ಹಿಕ್ಕಿ ತೊಗೊಂಡ್ರು. ಅವ ಪಾಪ ಕುರಿ ಕಾಯುವವ, ಅವನಿಗೇನು ಗೊತ್ತಾಗ್ತತಿ, ಇದ ಲಿಂಗ ಅಂತ ಕುಡುನು ಅಂತ ತಂದು ಕೊಟ್ರು ಅವರು. ಲಿಂಗ ತಂದ್ರೇನು ಅಂತ ಅವ್ರು ಕೇಳಿದರು ಗೊಲ್ಲಾಳೇಶ್ವರರು. ತಂದೀವಿ ನೋಡಿ, ಐತೆ ನೋಡಿ ಇಲ್ಲಿ ಅಂತ ಇವ್ರು ಕೊಟ್ರು. ಅವನು ದಿನಾಲು ಕುರಿನ ಕಾಯ್ತಿದ್ದ, ಕುರಿ ಹಿಕ್ಕಿ ಅಂತ ಅವನಿಗೆ ಗೊತ್ತಾಗಲಿಲ್ಲ ಏನು. ಅವನು ತಲೆ ಕೆಡಿಸ್ಕೊಳ್ಳಿಲ್ಲ. ಇವರು ಕೊಟ್ಟಾರ ಇದು ಲಿಂಗ ಐತಿ ಅಂತ ತಿಳ್ಕೊಂಡು ಬಿಟ್ಟ, ಇದ ಲಿಂಗ ಅಂತ ತಿಳ್ಕೊಂಡ. ನೋಡ್ರಿ ಹೇಗಿರ್ಬೇಕದು ಶ್ರದ್ಧಾ.
ಆ ಶ್ರದ್ಧೆ ಇತ್ತು ಅಂದ್ರೆ, ನೋಡುವಂಥ ಕಣ್ಣಿತ್ತಂದ್ರೆ, ಮನುಷ್ಯನಿಗೆ ದರ್ಶನ ಉಂಟಾಯಿತು ಅಂದರೆ ಎಲ್ಲ ಕಡೆ ದೇವರೇ ಕಾಣ್ತಾನೆ. ಈಗ ನಾವು ದೇವರ ಅಲ್ಲದಾನ ಇಲ್ಲಿಲ್ಲ ಅಂತ ಹುಡುಕಾಡ್ಲಿಕ್ಕೆ ಹೋಗ್ತೀವಲ್ಲ, ಎದಕ್ಕೆ ಹೋಗ್ತೀವಿ? ಈಗ ನಾವು ಇಲ್ಲಿ ಬೆಳಕನ್ನು, ಇಲ್ಲಿ ಅದ ಬೆಳಕ, ಹಿಮಾಲಯದೊಳಗೂ ಬೆಳಕದ. ಯಾರೇ ಇಲ್ಲಿ ಅವರು ಹಿಮಾಲಯಕ್ಕೆ ಹೋಗಿ ನಾ ಬೆಳಕು ನೋಡಕ್ಕೆ ಹೋಗ್ತೀನಿ ಅಂತ ಯಾರೇ ಅಂತಾರೇನು? ಎಲ್ಲಿ ಹೋಗಿದ್ರಿ ಅಂತ ಕೇಳಿದ್ರೆ ಬೆಳಕು ನೋಡಕ್ಕೆ ಹೋಗಿದ್ದೀನಿ ರೀ ಹಿಮಾಲಯಕ್ಕೆ ಅಂತಂದ್ರೆ ಅವ್ರು ಹಿಮಾಲಯದವ್ರು ಏನಂತಾರೆ? ಮತ್ತು ಇಂಡ್ಯಾಗ ಬೆಳಕು ಇರಲಿಲ್ಲ ಏನು? ನಿಮ್ಮ ಮನೆಯಾಗ ಬೆಳಕಿಲ್ಲ ಏನು? ಇತ್ತು ಬೆಳಕು ಅಲ್ಲಿನ, ಮತ್ತು ಇಲ್ಲಿ ಯಾಕೆ ಬಂದರೆ? ಅಲ್ಲಿ ಕಂಡಿಲ್ಲ, ಅದಕ್ಕೆ ಬಂದೀವಿ ಅಂತ. ಹೆಂಗೆ ಈ ಬೆಳಕು ಎಲ್ಲ ಕಡೆ ಅದಲ್ಲ, ಹಂಗೆ ದೇವ್ರೂ ಎಲ್ಲ ಕಡೆ ಅದಾನ. ಬೆಳಕಿನ ರೂಪನೇ ಇದೆಲ್ಲ ಜಗತ್ತು ಹೆಂಗೆ ಆಗ್ಯದ, ಹಂಗೆ ದೇವನ ರೂಪ ಎಲ್ಲ ಇರೋದು. ವಿಷ್ಣುಮಯ ಜಗ ವೈಷ್ಣವಾಂಚ ಧರ್ಮ, ಭೇದಾಭೇದ ಭ್ರಮ ಅಮಂಗಳ. ತುಕಾರಾಮ್ ಮಹಾರಾಜರು ಹೇಳ್ತಾರೆ, ವಿಷ್ಣುಮಯ ಜಗ, ಇದೆಲ್ಲ ವಿಷ್ಣುಮಯ ಅದ. ನಾವು ಭೇದ ಮಾಡ್ತೀವಲ್ಲ, ಅದೇ ಅಮಂಗಳ. ಭೇದಾಭೇದ ಅಮಂಗಳ. ನೋಡ್ರಿ ಅದು ಹೇಗಿರಬೇಕು. ಐಕಾಜಿ ಭಕ್ತ ಭಾಗವತ ಕರಾಲತರ ಹಿತ ಸತ್ಯಕರ, ಕುಣಾಹಿ ಜೀವಾಚ ನ ಘಡೋ ಮತ್ಸರ, ವರ್ಮ ಸರ್ವೇಶ್ವರ ಪೂಜನಾಚೆ. ನೀನು ಏನಾದರೂ ಪೂಜೆ ಮಾಡುವುದಿತ್ತು ಅಂದರೆ ಯಾರಾದ್ರಿಗೆ ತೊಂದರೆ ಕೊಡಬೇಡ, ಒಳ್ಳೆಯದನ್ನು ಮಾಡು, ಹಿತವನ್ನು ಮಾಡು ಎಲ್ಲರಿಗೂ. ಕರಾಯ್ಚ ಸೇಲ್ತರ್ ಸತ್ಯ ಹಿತ ಸತ್ಯಕರ, ಕುಣಾಹಿ ಜೀವಾಚ ನ ಘಡೋ ಮತ್ಸರ. ಯಾರೊಂದಿಗೂ ಮಾತ್ಸರ್ಯವನ್ನು ಮಾಡಬೇಡ, ಯಾಕಂದರೆ ಎಲ್ಲರೂ ದೇವನ ಅಂಶನೇ. ಸರ್ವೇಶ್ವರ ಪೂಜನಾಚೆ. ನೀನು ನಿಂದ ಕೈಗೆ ಬಲಗೈಗೆ ನೋವಾದರೂ ನಿನಗ ನೋವಾದಂಗೆ, ಎಡಗೈಗೆ ನೋವಾದರೂ ನಿನಗ ನೋವಾದಂಗೆ. ಹಾಗೆ ಉಳಿದವರಿಗೆ ಬೈದ್ರೆ ನಿನಗ ಬೈಕೊಂಡಂಗೆ, ಉಳಿದವ್ರಿಗೆ ಕೆಟ್ಟದ್ದನ್ನು ಮಾಡಿದ್ರೆ ನಿನಗ ಮಾಡಿದಂಗೆ. ಯಾಕೆ ಎಲ್ಲರೂ ದೇವನ ಸ್ವರೂಪನೇ ಅದಾರ ಅಂತ ಅವರು ಹೇಳಿದರು. ನೋಡ್ರಿ ಅವ್ರದ್ದೆಲ್ಲ ಮಹಾತ್ಮರದು ಹೇಗದ. ದೇವ ಎಲ್ಲ ಕಡೆ ಅದಾನು ಅಂತ ನಾವು ಇಟ್ಟುಕೊಳ್ಳೋದು ಇದು ನನ್ನ. ಅದು ಆ ಒಂದು ದೃಷ್ಟಿ ಬರಬೇಕು ಮನುಷ್ಯನಿಗೆ. ಅದು ಒಂದು ರೀತಿ ಹುಚ್ಚತನ ಇದ್ದಂಗನೆ. ಈಗ ಹುಚ್ಚು ಹಿಡ್ದೈತೆ ಅಂತಾರಲ್ಲ, ಈಗ ನಮಗೂ ಹುಚ್ಚು ಹಿಡ್ದಂಗನೆ ಇದು. ಇಂಥ ತಂಡ್ಯಾಗ ಬಂದು ಕೂಡ್ತೀವಿ ಅಂದ್ರೆ ಹುಚ್ಚರೇ ಕೂಡ್ತಾರೆ, ಶಾಣ್ಯಾರು ಯಾರು ಕೂಡ್ತಾರೆ? ಈಗ ಹೆಂಗೆ ಸಂಸಾರದ ಹುಚ್ಚು ಹಿಡ್ದಿರ್ತದಲ್ಲ, ಗಳಿಸೋದು ಹುಚ್ಚು ಹಿಡ್ದಿರ್ತದ, ಅವನಿಗೆ ಕುಳಿತ್ರ ನಿಂತ್ರ ಹಗಲ ರಾತ್ರಿ ಉಣ್ಣೋದಿಲ್ಲ ತಿನ್ನೋದಿಲ್ಲ, ಬರೇ ಗಳಿಸಿದ್ದು ಸಂಸಾರ ಮಾಡಿದ್ದು ಅಂತಿರ್ತದಲ್ಲ. ಯಾಕೆ ಹುಚ್ಚು ಹಿಡ್ದದ, ಹೊರಗಿಂದ ಯಾವುದೂ ಗೊತ್ತಾಗೋದಿಲ್ಲ. ಹಾಗದು ಸಾಂಸಾರಿಕ ಹುಚ್ಚ, ಇದು ನಮ್ಮದು ಪಾರಮಾರ್ಥಿಕ ಹುಚ್ಚ. ಅವರು ನಮ್ಮ ದೃಷ್ಟಿ ಒಳಗೆ ಹುಚ್ಚರು ಕಾಣ್ತಾರೆ, ಅವ್ರ ದೃಷ್ಟಿಯಾಗ ನಾವು ಹುಚ್ಚರೇ. 9 ಡಿಗ್ರಿ ಅದ ಅಂತ ಹೇಳ್ತಾರೆ ಅವ್ರು. ಬೆಚ್ಚಿ ಬಿದ್ದ ವಿಜಯಪುರ ತಂಡಿಗೆ ಯೂಟ್ಯೂಬ್ದಾಗ ಕೇಳಿನೂ ನಾವೆಲ್ಲರೂ ಕೂಡ್ತೀವಿ ಅಂತಂದ್ರೆ ಹುಚ್ಚುತನ ಅಲ್ಲೇನಿದು. ಶೀತಗಾಳಿಗೆ ಬೆಚ್ಚಿ ಹೋದ ವಿಜಯಪುರ, ದಾಖಲೆಯ ತಾಪಮಾನ 9 ಡಿಗ್ರಿ ಸೆಲ್ಸಿಯಸ್. ಆಗ ಆಧ್ಯಾತ್ಮಿಕ ಒಂದು ಹುಚ್ಚು ಅವ್ರಿಗೆ ಹಿಡಿದಿತ್ತು. ನಮ್ಮೆಲ್ಲ ದಾರ್ಶನಿಕರಿಗೆ, ಶರಣರಿಗೆ, ಸಂತರಿಗೆ ಅವರು ಎಲ್ಲ ಕಡೆ ದೇವನನ್ನು ಕಂಡ್ರು. ಎಲ್ಲಿಲ್ಲ ದೇವರು. ಒಬ್ಬ ಸಣ್ಣ ಬಾಲಕಿ ಇದ್ದಳು. ಆಕೆ ಅವರ ತಾಯಿ ದೇವ್ರ ಮೇಲೆ ಭಕ್ತಿ ಇಟ್ಟಿರುವಳು, ನಂಬಿಕೆ ಇಟ್ಟಿರುವಳು. ಸಣ್ಣ ಬಾಲಕಿಗೆ
ಹಾರ್ಟದ ಸಮಸ್ಯೆ ಆಯಿತು. ಎಲ್ಲ ಕಡೆ ತೋರಿಸಿದ್ರು, ಏನೂ ಗುಣ ಆಗಲಿಲ್ಲ. ದೊಡ್ಡ ಡಾಕ್ಟ್ರ್ ಹತ್ತಿರ ಕರ್ಕೊಂಡು ಹೋದರು. ಆಕೆಗೆ ಅದು ಹಾರ್ಟ್ ನಾಡಿಗಳೆಲ್ಲ ಬ್ಲಾಕ್ ಆಗಿದ್ದು ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು. ಆವಾಗ ಆಯಿತು ಅಂಥೇಳಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡ್ರು. ಎಂದು ಆಪ್ರೇಷನ್ ಮಾಡೋದಿತ್ತು ಅಂದು ಹೋದ್ರವರು. ಆ ಹುಡುಗಿ ಸಣ್ಣ ಬಾಲಕಿ, ಆಕೆ ಆ ಡಾಕ್ಟ್ರಿಗೆ ಒಂದು ಮಾತನ್ನು ಹೇಳ್ತಾಳೆ. ಇನ್ನೂ ಆಪ್ರೇಷನ್ ಪ್ರಾರಂಭ ಆಗೋದಿತ್ತು. ಆವಾಗ ಹೇಳಿದಳು ಆಕೆ, ಡಾಕ್ಟ್ರ, ನೀವು ಈಗ ನನ್ನ ಎದೆಯನ್ನು ಹರಿಯವ್ರದರಿ ಅಂತ ಕೇಳೀನಿ ನಾನು. ಮತ್ತು ನಮ್ಮ ತಾಯಿ, ನಮ್ಮ ಅವ್ವ, ನಾನು ದೇವ್ರು ಎಲ್ಲಿದಾನ ದೇವ್ರು ಎಲ್ಲಿದಾನ ಅಂತ ಕೇಳಿದಾಗೆಲ್ಲ ದೇವ್ರು ನಿನ್ನ ಎದೆಯಾಗದಾನ, ದೇವ್ರು ನಿನ್ನ ಎದೆಯಾಗದಾನ ಅಂತ ಹೇಳ್ತಾಳೆ. ಈಗ ನೀವು ಎದೆಯನ್ನು ಹರಿತೀರಿ, ಹರಿದಾಗ ನಿಮಗೆ ದೇವ್ರು ಕಂಡಿದ್ದಂದ್ರೆ ಆ ಬಳಿಕ ನನಗೆ ಹೇಳಬೇಕು ಅಂತಾಕಿ ಹೇಳಿದಳು. ಆವಾಗ ಅವರು ದೊಡ್ಡ ಡಾಕ್ಟ್ರ್ ಇದ್ದರು. ಈ ಸಣ್ಣ ಹುಡುಗಿ ಹಿಂಗೆ ಹೇಳ್ತದ, ಆಯಿತು ಹೇಳ್ತೀನಿ ನಿನಗೆ ಅಂತಂದ್ರು. ಆಪ್ರೇಷನ್ ಪ್ರಾರಂಭ ಆಯಿತು. ಅದು 3-4 ತಾಸು ಒಳಗೆ ಆಪ್ರೇಷನ್ ನಡೀತು. ಆದರೆ ಎಲ್ಲಿ ಒಳಗಡೆ ರಕ್ತ ಸಂಚಾರ ಇಲ್ಲ. ಡಾಕ್ಟ್ರಿಗೆ ಅನಿಸ್ತು ಇನ್ನಿದು ಫೇಲ್ ಆಗ್ತದೆ, ನಾವು ಏನೇ ಪ್ರಯತ್ನ ಮಾಡಿದ್ರೂ ಉಳಿಯುವುದಿಲ್ಲ. ಆವಾಗ ಆ ಸಮಯಕ್ಕೆ ಹುಡುಗಿ ಹೇಳಿದ ಮಾತು ಅವರಿಗೆ ಡಾಕ್ಟ್ರಿಗೆ ನೆನಪಾಯಿತು. ಈಗ ಆ ಹೆಣ್ಮಗಳಂತೂ ಆಕೆ ಚಿಕಿತ್ಸೆಯಲ್ಲದ, ಆಕೆಗೆ ಏನೂ ಗೊತ್ತಿಲ್ಲ. ಬಾಲಕಿ ಹೇಳ್ಯಾಳ ಏನು ಅಂದರೆ, ದೇವರು ನನ್ನ ಹೃದಯದೊಳಗೆ ಇದ್ದ ಅಂದ್ರೆ ಹೇಳಂತ ಹೇಳ್ಯಾಳ. ಇನ್ನು ಆಕೆಗೆ ಏನು ಹೇಳುವುದು? ನೋಡೋಣ, ಒಂದು ಪ್ರಯೋಗ ಮಾಡೋಣ ಅಂತ ತಿಳಿದ ಆ ಡಾಕ್ಟ್ರ್ ಏನು ಮಾಡ್ದ, ಅಲ್ಲೇ ಕೈ ಜೋಡಿಸಿ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ತಾನೆ. ದೇವರೇ, ನೀನು ನಿಜವಾಗಲೂ ಈ ಹುಡುಗಿಯ ಹೃದಯದೊಳಗೆ ಇದ್ದಿ ಅಂದ್ರೆ ಈಕೆಯನ್ನು ಬದುಕಿಸುವಂಗೆ ಮಾಡು ಅಂತ ಸ್ವಲ್ಪ ಪ್ರಾರ್ಥನೆ ಮಾಡಿದ ಬಳಿಕ ಆತ ಮತ್ತೊಂದಿಷ್ಟು ನೋಡ್ತಾನೆ. ಅಲ್ಲಿ ಸ್ಪಂದನ ಇತ್ತು, ರಕ್ತ ಸಂಚಾರ ಶುರುವಾಗಿತ್ತು. ಆವಾಗ ಅವ್ರಿಗೆ ಅನಿಸ್ತು ಈಕೆ ಇನ್ನು ಬದುಕ್ತಾಳ ಅಂತ. ಆಪ್ರೇಷನ್ ಯಶಸ್ವಿ ಆಯಿತು. ಆ ಬಳಿಕ 1-2 ದಿವಸ ಕಳೆದ ಬಳಿಕ ಗುಣ ಆಯಿತು. ಆ ಹುಡುಗಿ ಡಾಕ್ಟ್ರಿಗೆ ಕೇಳಿದಳು, ನಿಮಗೆ ಮೊದಲು ಹೇಳಿದ್ದೆಲ್ಲ ನಾನು, ಎದೆಯನ್ನು ಹರಿದಿದ್ರಿ, ಅಲ್ಲಿ ನಿಮಗೆ ದೇವರು ಕಂಡೇನು ಅಂತ ಕೇಳಿದಳು. ಅವಾಗ ಆತ ಹೇಳಿದ, ಹೌದು ಕಂಡ ಅಂತ. ನಿಮ್ಮ ತಾಯಿ ಹೇಳಿದ್ದದು ಸತ್ಯ ಅದ, ದೇವರು ನಿನ್ನ ಎದೆ ಒಳಗದಾನ. ಇಷ್ಟೇ, ಅವನನ್ನು ಈ ಕಣ್ಣಿನಿಂದ ನೋಡಕ್ಕೆ ಬರೋದಿಲ್ಲ, ಅವನನ್ನು ಹೃದಯ ಕಣ್ಣಿನಿಂದನೇ ನೋಡಬೇಕಾಗ್ತದೆ. ಈ ಕಣ್ಣುಗಳಿಗೆ ಎಲ್ಲ ನೋಡುವ ಸಾಮರ್ಥ್ಯ ಇಲ್ಲ. ಈಗ ನಮ್ಮ ಶರೀರ ಕಾಣ್ತದೆ, ಒಳಗಿರುವಂಥ ಜೀವಿ ಏನರೆ ಕಾಣ್ತದೆ ಏನು ಈ ಕಣ್ಣಿನಿಂದ. ನಾವು ಕೈ ಅದ, ಕಾಲದ, ಬಣ್ಣದ, ಶರೀರ ಇಷ್ಟು ಎತ್ತರದ, ಇದನ್ನೆಲ್ಲ ಈ ಕಣ್ಣುಗಳು ನೋಡ್ತಾವೆ. ಆದರೆ ಒಳಗಡೆ ಜೀವಂತದ ಅಲ್ಲ. ಆ ಜೀವ ಏನರ ಈ ಕಣ್ಣಿನಿಂದ ನೋಡೇವೇನು ನಾವು? ಅದು ನನಗೆ ಕಣ್ಣಿನಿಂದ ನೋಡಕ್ಕೆ ಬರೋದಿಲ್ಲ, ನಮ್ಮಿಂದನೇ ನೋಡಬೇಕು. ಹಂಗೆ ದೇವನನ್ನು ಈ ಕಣ್ಣಿನಿಂದ ನೋಡುವುದಲ್ಲ, ಹೃದಯ ಕಣ್ಣಿನಿಂದ ನೋಡಿದೀವಿ ಅಂತಂದರೆ ಎಲ್ಲ ಕಡೆ ದೇವರು ಕಾಣ್ತಾನೋ. ದೇವರು ಇರಲಾರ್ದಂಥ ಸ್ಥಳ ಎಲ್ಲಿದ? ಇದು ಮೊದಲನೇದು, ದೇವನ ಇದೊಂದು ವಿಸ್ತಾರ ರೂಪ. ಇದು ಕರ್ತಾರನ ಕಮ್ಮಟ. ಕರ್ತಾರ ಅಂದರೆ ಕೆಲಸ ಮಾಡುವಂಥವ, ಅವನ ಕಮ್ಮಟ. ಇದು ಕರ್ಮಶಾಲೆ, ಬಾನಸದ ಮನೆ, ಅಡಿಗೆ ಮನೆ. ಇದು ಜಗತ್ತ ಯಾರ್ದು ಅಡಿಗೆ ಮನೆ? ದೇವನ ಅಡಿಗೆ ಮನೆ. ಅಚ್ಚಿನ ಮೊಳೆ, ಇಲ್ಲೆಲ್ಲ ಪಡಿಯಚ್ಚುಗಳನ್ನು ದೇವರು ತಯಾರು ಮಾಡ್ತಾ ಇದ್ದಾನೆ. ಬೇರೆ ಬೇರೆ ರೂಪಗಳನ್ನು ತಯಾರು ಮಾಡ್ತಾ ಇದ್ದಾನೆ. ಎಷ್ಟು ಜೀವಿಗಳದಾವ ಅಷ್ಟು ಆಕಾರಗಳು, ಅಷ್ಟು ವಿನ್ಯಾಸಗಳು, ಒಂದ್ರಂಗೆ ಒಂದಿಲ್ಲ.
ಯಾರು ತಯಾರು ಮಾಡ್ತಾ ಇದಾರೆ? ದೇವ್ರು ತಯಾರು ಮಾಡ್ತಾ ಇದ್ದಾನೆ. ಅಡುಗೆ ಯಾರು ಮಾಡ್ತಾ ಇದಾರೆ? ದೇವ್ರು ಮಾಡ್ತಾ ಇದ್ದಾನೆ. ನೋಡ್ರಿ, ಲಿಂಬೆ ಹಣ್ಣು ಅದು ಇದ ಮಣ್ಣಿನಾಗನ ಬೆಳೆಯುವುದು. ಬಾಳೆಹಣ್ಣು ಅದು ಇದ ಮಣ್ಣಿನಾಗನೇ. ಮಾವಿನ ಹಣ್ಣು ಅದು ಇದೇ ಮಣ್ಣು ಒಂದೇ, ನೀರು ಒಂದೇ, ಆಕಾಶ ಬಿಸಿಲು ಬೆಳಕು ಒಂದೇ. ಆದರೂ ಒಂದು ಹುಳಿ ಆಗ್ತದೆ, ಒಂದು ಸಿಹಿ ಆಗ್ತದೆ, ಒಂದು ಒಗರು ಆಗ್ತದೆ. ಹೆಂಗೆ ಮಾಡ್ತಿರ್ಬೇಕು ದೇವರವ ಎಲ್ಲ ಇದನ್ನು. ನಾವು ಒಂದು ಪದಾರ್ಥ ತಯಾರು ಮಾಡಿದ್ದೀವಿ ಅಂದರೆ ಇದು ಇಂಡಿಯನ್ ಡಿಶ್ ಅಂತ ಹೆಸರು ಕೊಡ್ತೀವಿ. ಇದು ಉತ್ತರ ಕರ್ನಾಟಕದ ಅಡುಗೆ, ಇದು ದಕ್ಷಿಣ ಕರ್ನಾಟಕದ ಅಡುಗೆ, ನಮ್ಮ ಎಲ್ಲ ಹೆಸರು ಕೊಟ್ಟಿವಿ. ಆದರೆ ಅವ ಮೊದಲು ತಯಾರು ಮಾಡಿರ್ತಾನೆ ದೇವರು. ಮೊದಲೆಲ್ಲ ಇವು ದೇವನ ಪದಾರ್ಥಗಳು ಅಡುಗೆ, ಆ ಬಳಿಕ ನಮ್ಮ ಎಲ್ಲರ ಹೆಸರು. ನೋಡ್ರಿ, ಹೂ ಹೆಂಗೆ ತಯಾರು ಮಾಡ್ಯಾನ ದೇವರು. ಮನುಷ್ಯ ಪ್ಲಾಸ್ಟಿಕ್ದು ತಯಾರು ಮಾಡ್ಯಾನ, ಅವು ಸಹಿತ ಹಿಂಗಾಗಿಲ್ಲ. ಎಷ್ಟು ಅದ್ಭುತ ತಯಾರು ಮಾಡ್ತಾನೆ ಎಲ್ಲ. ಪ್ರತಿ ಕ್ಷಣ ಹೊಸ ಹೊಸ ವಸ್ತುವನ್ನು ತಯಾರು ಮಾಡ್ತಾನೆ. ಎಲ್ಲದರಲ್ಲಿ ಎಷ್ಟು ಸವಿಯನ್ನು ತುಂಬ್ಯಾನ. ಇದನ್ನೆಲ್ಲ ನೋಡಿದಾಗ ಇದು ದೇವನ ಜಗತ್ತ, ಇದು ದೇವನ ಸಾಮ್ರಾಜ್ಯ. ಇಲ್ಲಿ ನಾವು ಆನಂದದಿಂದ ಇರಬೇಕು. ನಮ್ಮನ್ನು ದೇವರು ಅತಿಥಿಗಳನ್ನಾಗಿ ಈ ಜಗತ್ತಿಗೆ ಕರೆಸ್ಯಾನ. ನಾವು ಏನರ ಮಾಡೋಕ್ಕೆ ಬಂದಿಲ್ಲ. ಇಲ್ಲಿ ದೇವನ ಗೆಸ್ಟ್, ದೇವನ ಅತಿಥಿಗಳು ನಾವೆಲ್ಲರೂ. ಅತಿಥಿಗಳಂಗೆ ಇದ್ದು ಸ್ವಲ್ಪ ದಿವಸಗಳವರೆಗೆ ಸಂತೋಷದಿಂದ ಇದನ್ನೆಲ್ಲ ನೋಡಿ ಅನುಭವಿಸಿ ಆನಂದ ಪಡುವುದು. ಕೊನೆಗೆ ಆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ ಧನ್ಯವಾದವನ್ನು ಹೇಳುವುದು. ಇಷ್ಟೇ ನಾವು ಮಾಡಬೇಕಾಗಿರುವುದು. ಇಲ್ಲಾಂದ್ರೆ ನಾ ಮಾಡ್ತೀನಿ ಅಂತ ಮನುಷ್ಯ ತಲೆಯಾಗ ಹಾಕ್ಕೊಂಡ ಅಂದ್ರೆ ಭಾಳ ತ್ರಾಸ ಆಗ್ತದೆ. ಯಾರ್ದೋ ಮನೆಯೊಳಗೆ ಅದೇವಿ ಅಂತಂದ್ರೆ ತ್ರಾಸ ಆಗ್ತದೆ. ದೇವನ ಮನೆಯೊಳಗೆ ನಾವಿರೋದು, ದೇವನ ಜಗತ್ತಿನಲ್ಲಿ ನಾವಿರೋದು ಅನ್ನುವಂಥ ಭಾವ ಬಂತು ಅಂದರೆ ಆತ ಆನಂದದಿಂದಿರ್ತಾನೆ. ಇದು ಒಂದು ನಾವೆಲ್ಲ ಸಂತ ಮಹಂತರಿಂದ ಕಲಿಯುವಂಥದ್ದು. ಇವತ್ತು ನೀವು ಎಲ್ಲ ಮನೆಗೆ ಹೋಗ್ತೀರಿ. ಮನೆಗೆ ಹೋದ ಬಳಿಕ ಇದು ಮನೆ ಮೇಲೆ ಹೇಳೋದು ಇದು ನಮ್ಮದು ಅಂತ. ಯಾರ್ಯಾರು ಕೇಳಿದ್ರಂದ್ರೆ ಮ್ಯಾಲೆ ಇದು ಯಾರ ಮನೆ ಅಂದರೆ ನಮ್ಮ ಮನೆ ಅನ್ನೋದು. ಒಳಗಡೆ ಗೊತ್ತಿರಬೇಕು ಇದು ದೇವ್ರ ಮನೆ ಅಂತ. ಇದೆಲ್ಲ ವ್ಯಾಪಾರ, ಉದ್ಯೋಗ, ಹೊಲ, ಮನೆ ಎಲ್ಲ ದೇವನದು. ಮ್ಯಾಲೆ ಯಾರೇ ಕೇಳಿದ್ರಂದ್ರೆ ನಂಬುದು. ಈ ಭಾವ ಮನುಷ್ಯನಿಗೆ ಬರಬೇಕು. ಆತ ಪ್ರತಿ ಕ್ಷಣ ಸಂತೋಷದಿಂದ ಇರ್ತಾನೆ. ಇವತ್ತಿದು ಒಂದು ಎಲ್ಲವೂ ದೇವನದು ಅಂತ ತಿಳ್ಕೊಳ್ಳೋದು. ಮತ್ತು ನಾಳೆ ಏನು ಅಂತ ಪ್ರಶ್ನೆ ಬರ್ತದಲ್ಲ, ನಾಳಿದು ಈಗ ವಿಚಾರ ಮಾಡಬಾರ್ದು. ನಾಳೆ ಬಂದಾಗೆ ನೋಡಬೇಕು. ನಾಳೆ ತನಕ ಯಾಕೆ ವಿಚಾರ ಮಾಡಬೇಕು? ಅದಕ್ಕೆ ನಾಳೆ ಒಂದು ವಿಷಯವನ್ನು ನೋಡೋಣ.